ಹಾಯ್ ಫ್ರೆಂಡ್ಸ್, ಈ ಒಂದು SBI ಬ್ಯಾಂಕ್ ಏನಿದೆ ಅದು 2025 ಕ್ಲರ್ಕ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ 6589 ಜೂನಿಯರ್ ಅಸೋಸಿಯೇಟ್ಸ್ ಕ್ಲರ್ಕ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದು ಅಧಿಸೂಚನೆಯನ್ನು ಹೊರಬಿಟ್ಟಿದ್ದು. ಸೊ ಈ ಒಂದು ಫುಲ್ ಡೀಟೇಲ್ಸ್ ಫುಲ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ನಾನು ಕೊಡ್ತಾ ಹೋಗ್ತೀನಿ. ಸೊ ಫಸ್ಟ್ ಬಂದುಬಿಟ್ಟು ಇವಾಗ ರಿಕ್ರೂಟ್ಮೆಂಟ್ ಆಫ್ ಜೂನಿಯರ್ ಅಸೋಸಿಯೇಟ್ ಏನಿದೆ, ಕಸ್ಟಮರ್ ಸಪೋರ್ಟ್ ಮತ್ತು ಸೇಲ್ಸಿಗೆ ಸಂಬಂಧಪಟ್ಟಂತೆ ಕ್ಲರ್ಕ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಅಪ್ಲಿಕೇಶನ್ ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡೋವಂಥ ಡೇಟು 6/8/2025 26/8/2025 ಅಂದರೆ ಈ ಒಂದು ಆಗಸ್ಟ್ ಮಂತಲ್ಲಿ ಇದು ಎಂಡ್ ಆಗುತ್ತೆ. 26ಕ್ಕೆ ಲಾಸ್ಟ್ ಡೇಟು ಮತ್ತು ಸ್ಟಾರ್ಟಿಂಗ್ ಡೇಟ್ ಬಂದು 6ನೇ ತಾರೀಕಾಗಿರುತ್ತೆ. ಸೊ ಈ ಒಂದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡೋದು ಯಾವಾಗ ಅಂತಂದರೆ ಮಂತ್ ಆಫ್ ಸೆಪ್ಟೆಂಬರಲ್ಲಿ ಮಾಡ್ತಾರೆ. ಸೊ ಹಾಗೆ ಮೇನ್ ಎಕ್ಸಾಮಿನೇಷನ್ ಬಂದು ನವೆಂಬರ್ ಮಂತಲ್ಲಿ ಮಾಡ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತಹ ವೆಬ್ಸೈಟ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಆ ವೆಬ್ಸೈಟಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕ್ಬೋದು. ಯಾರೆಲ್ಲ ಎಲಿಜಿಬಲ್ ಇದ್ದೀರಾ ಆ ಕ್ಯಾಂಡಿಡೇಟ್ಸು. ನೆಕ್ಸ್ಟ್ ವೇಕೆನ್ಸೀಸ್ ಬಂದು ಆಲ್ ಓವರ್ ಇಂಡಿಯಾದಲ್ಲಿ ಇರೋದ್ರಿಂದ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ಸರ್ಕಲ್ಲು ಕರ್ನಾಟಕದಲ್ಲಿ ಕನ್ನಡದಲ್ಲಿ ಎಕ್ಸಾಮಿನೇಷನ್ ಕೂಡ ಇದೆ. ಲ್ಯಾಂಗ್ವೇಜ್ ಬಂದು ಕನ್ನಡ, ಇಂಗ್ಲೀಷು ಮತ್ತು ಹಿಂದಿ 3 ಲ್ಯಾಂಗ್ವೇಜ್ ಇರುತ್ತೆ. ಸೊ ಇದರಲ್ಲಿ ನೀವು ಯಾವುದು ಸೂಟೇಬಲ್ ಅದನ್ನು ತಗೋಬೋದು. ಸೊ ಈ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಕೂಡ ಎಕ್ಸಾಮಿನೇಷನ್ ಬರೀಬೋದು. ಸೊ ಈ ಒಂದು ಕರ್ನಾಟಕದಲ್ಲಿ ಎಷ್ಟು ವೇಕೆನ್ಸೀಸ್ ಇದೆ ಅಂತಂದರೆ ಟೋಟಲ್ ಬಂದುಬಿಟ್ಟು 270 ಇದೆ. ಸೊ ಅದು ಕ್ಯಾಟಗರಿ ವೈಸಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ನೋಡ್ತಾ ಹೋಗ್ಬೋದು. ಒಂದು ರೆಗ್ಯುಲರ್ ವೇಕೆನ್ಸೀಸು ಮತ್ತು ಬ್ಯಾಕ್ಲಾಗ್ ವೇಕೆನ್ಸೀಸು 2 ಇದೆ. ಸೊ ಇದರಲ್ಲಿ 270 ಟೋಟಲ್ ನಂಬರ್ ಆಫ್ ಪೋಸ್ಟ್ ಇದೆ. ಸೊ ಅದು ಕ್ಯಾಟಗರಿ ವೈಸ್ ನೀವು ಪಾಸ್ ಮಾಡಿ ನೋಡ್ಕೋಬೋದು. ಸೊ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಬಂದು ಎನಿ ಗ್ರ್ಯಾಜುಯೇಷನ್ನು ಡಿಗ್ರಿ ಆಗಿರಬೇಕು. ಹಾಗೆಯೇ ಫೈನಲ್ ಸೆಮ್ಮಲ್ಲಿ ಇರೋರು ಕೂಡ ಹಾಕ್ಬೋದು ಅಂತಂದರೆ ಅಪ್ಲಿಕೇಶನ್ನ ಎಸ್ ಹೌದು ಹಾಕ್ಬೋದು. ಅವ್ರದ್ದು ರಿಸಲ್ಟ್ ಕೂಡ 31/12/2025 ಬಂದಿರಬೇಕು. ಆದರೆ ಡಿಸೆಂಬರ್ 31ಗೆ ಅವ್ರ ರಿಸಲ್ಟ್ ಬಂದಿರಬೇಕು. ಅಂಥವ್ರು ಕೂಡ ಅಪ್ಲಿಕೇಶನ್ನ ಹಾಕ್ಬೋದು. ನೆಕ್ಸ್ಟ್ ಏಜ್ ಲಿಮಿಟ್ ಬಂದು 20 ಇಯರ್ಸಿಂದ 28 ಇಯರ್ಸ್ ತನಕ ಇರುತ್ತೆ. ಸೊ 20 ವರ್ಷದಿಂದ 28 ವರ್ಷದೊಳಗಡೆ ಇರ್ತಕ್ಕಂಥವ್ರು ಹಾಕ್ಬೋದು. ಪ್ಲಸ್ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಸೊ ಅದು 28 + 3 ಇಯರ್ಸು. ಹಾಗೆ OBC ಅವರಿಗೆ 3 ಇಯರ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ. 28 + 3 ಇಯರ್ಸು. ಹಾಗೆಯೇ SC ST ಅವರಿಗೆ 5 ಇಯರ್ಸ್ ಅಂದಿದೆ. 28 + 5 ಇಯರ್ಸು. ಹೀಗೆ ಇದೆಲ್ಲ ಏಜ್ ರಿಲ್ಯಾಕ್ಸೇಷನ್ ನೋಡಿಕೊಂಡು ನೀವು ಅಪ್ಲಿಕೇಶನ್ ಹಾಕ್ಬೋದು. ನೆಕ್ಸ್ಟು ಸೆಲೆಕ್ಷನ್ ಪ್ರೊಸೀಜರ್ ಬಂದು ಒಂದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇರುತ್ತೆ. ನೆಕ್ಸ್ಟು ಸೆಕೆಂಡು ಮೇಯ್ನ್ ಎಕ್ಸಾಮಿನೇಷನ್ ಇರುತ್ತೆ. ಸೊ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಏನಿದೆ ಟೋಟಲ್ ಮಾರ್ಕ್ಸ್ ಬಂದುಬಿಟ್ಟು 100 ಮಾರ್ಕ್ಸ್ ಇರುತ್ತೆ. 3 ಸೆಕ್ಷನಲ್ಲಿ ಇರುತ್ತೆ. ಒಂದು ಇಂಗ್ಲೀಷ್ ಲ್ಯಾಂಗ್ವೇಜು, ನ್ಯೂಮರಿಕಲ್ ಎಬಿಲಿಟಿ, ಹಾಗೆಯೇ ರೀಸನಿಂಗ್ ಎಬಿಲಿಟಿ. ಸೊ ಈ ಒಂದು ಇಂಗ್ಲೀಷ್ ಲ್ಯಾಂಗ್ವೇಜು ಇಂಗ್ಲೀಷಲ್ಲೇ ಇರುತ್ತೆ. ನ್ಯೂಮರಿಕಲ್ ಎಬಿಲಿಟಿ ಮತ್ತು ರೀಸನಿಂಗ್ ಎಬಿಲಿಟಿ ಬಂದುಬಿಟ್ಟು 2 ಕನ್ನಡದಲ್ಲಿ ಎಕ್ಸಾಮ್ ಇರುತ್ತೆ. ಸೊ ಕನ್ನಡದ ಯಾರು ಚೂಸ್ ಮಾಡಿರ್ತಾರೆ ಅವರಿಗೆ. ಸೊ ಟೋಟಲ್ ಬಂದು 100 ಮಾರ್ಕ್ಸ್ ಇರುತ್ತೆ. 1 ಅವರ್ ಇರುತ್ತೆ. ಸೊ ಇದರಲ್ಲಿ ಏನು ನೆಗೆಟಿವ್ ಮಾರ್ಕ್ಸ್ ಬಂದುಬಿಟ್ಟು 1/4 ಅಂದರೆ 0.25 ಇರುತ್ತೆ. ನೆಕ್ಸ್ಟು ಮೇನ್ ಎಕ್ಸಾಮಿನೇಷನ್ಗೆ 200 ಮಾರ್ಕ್ಸಿಗೆ ಇರುತ್ತೆ. ಇದರಲ್ಲಿ ಜನರಲ್ ಮತ್ತು ಫಿನಾನ್ಷಿಯಲ್ ಅವೇರ್ನೆಸ್ ಇರುತ್ತೆ. ಜನರಲ್ ಇಂಗ್ಲೀಷು, ಹಾಗೆ ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ ಇರುತ್ತೆ ಮತ್ತು ರೀಸನಿಂಗ್ ಎಬಿಲಿಟಿ ಇರುತ್ತೆ. ಸೊ ಇವಿಷ್ಟು ಕೂಡ ಮೇನ್ ಎಕ್ಸಾಮಿನೇಷನ್ ಟೆಸ್ಟ್ಗಳು. ಸೊ ಇದರಲ್ಲಿ ಜನರಲ್ ಇಂಗ್ಲೀಷ್ ಬಂದುಬಿಟ್ಟು ಅದೊಂದು ಇಂಗ್ಲೀಷಲ್ಲೇ ಇರುತ್ತೆ. ಸೊ ನೆಕ್ಸ್ಟ್ ಉಳಿದೆಲ್ಲ ಕನ್ನಡದಲ್ಲಿ ತೊಗೊಂಡ್ರೆ ಕನ್ನಡದಲ್ಲಿರುತ್ತೆ. ಸೊ ಟೋಟಲ್ ಬಂದು 200 ಮಾರ್ಕ್ಸಿಗೆ ಇರುತ್ತೆ. ಇದರಲ್ಲೂ ಕೂಡ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಸೊ ನೆಕ್ಸ್ಟ್ ಬಂದು ಅಲ್ಲಿ ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ಬಂದು ನೀವು ಆಗಲೇ ಹೇಳಿದಂಗೆ ಕರ್ನಾಟಕದಲ್ಲಿ ಇಂಗ್ಲೀಷು, ಹಿಂದಿ, ಕನ್ನಡ ಇರೋದ್ರಿಂದ ಸೊ ಕರ್ನಾಟಕದಲ್ಲಿ ಕನ್ನಡ ಸೆಲೆಕ್ಟ್ ಮಾಡ್ಕೋಬೋದು ನಾವು. ನೆಕ್ಸ್ಟ್ ಪೇ ಸ್ಕೇಲ್ ಬಂದು ಬೇಸಿಕ್ ಸ್ಯಾಲ್ರಿ ನೀವು ನೋಡ್ತಾ ಇರೋದು 26,730 ಸ್ಟಾರ್ಟ್ ಆಗುತ್ತೆ ಅಂತೆ. ಸೊ ಇದು ಟೋಟಲ್ ಅರೌಂಡ್ ಅವರಿಗೆ ಪ್ಲಸ್ ಅಡ್ವಾನ್ಸ್ ಇನ್ಕ್ರಿಮೆಂಟ್ಸ್ ಎಲ್ಲ ಸೇರಿ ಸೊ ಮಂತ್ಲಿ 46,000 ಪರ್ ಮಂತು ಸಿಗುತ್ತೆ. ಸೊ ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ ಬಂದು SC ST ಮತ್ತು PWD ಇವರಿಗೆ ನಿಲ್ಲಾಗಿರುತ್ತೆ, ಎಕ್ಸೆಂಪ್ಟ್ ಇರುತ್ತೆ. ಯಾವುದೇ ರೀತಿ ಫೀಸ್ ಇರಲ್ಲ. ಹಾಗೆಯೇ ಜನರಲ್ ಅವರಿಗೆ, OBC ಅವರಿಗೆ 750 ರೂಪಾಯಿ ಫೀಸ್ ಇರುತ್ತೆ. ನೆಕ್ಸ್ಟ್ ಎಕ್ಸಾಮಿನೇಷನ್ ಸೆಂಟರ್ ಬಂದುಬಿಟ್ಟು ಮೇನ್ ಮತ್ತು ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೆ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು, ಬೆಳಗಾವಿ, ದಾವಣಗೆರೆ, ಗುಲ್ಬರ್ಗ, ಹುಬ್ಬಳ್ಳಿ, ಧಾರವಾಡ, ಹಾಗೆಯೇ ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಈ ಒಂದು ಏನು ಪ್ಲೇಸಸ್ ಇದೆ ಇದು ನಿಮಗೆ ಯಾವ್ದು ನಿಯರ್ ಆಗುತ್ತೆ ಅದನ್ನು ನೀವು ಕೊಟ್ಕೋಬೋದು. ಆದರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಮತ್ತು ಮೇನ್ ಎಕ್ಸಾಮಿನೇಷನ್ಗೆ 2 ಪ್ಲೇಸ್ನ ಕೇಳ್ತಾರೆ.
ನೆಕ್ಸ್ಟು ಇದಕ್ಕೆ ಸಂಬಂಧಪಟ್ಟಂಥ ಏನೇನೆಲ್ಲ ಪ್ರೂಫ್ಗಳು ಬೇಕು ಅಂತಂದರೆ, ಒಂದು ಫೋಟೋಗ್ರಾಫ್ ಇರಬೇಕು, ನೆಕ್ಸ್ಟು ಒಂದು ಸಿಗ್ನೇಚರು, ಹಾಗೆಯೇ ಲೆಫ್ಟ್ ಹ್ಯಾಂಡ್ ತಮ್ಮ ಇಂಪ್ರೆಷನ್ ಇರಬೇಕು, ಹ್ಯಾಂಡ್ ರಿಟನ್ ಡಿಕ್ಟೇಷನ್ ಇರಬೇಕು. ಸೊ ನೆಕ್ಸ್ಟು ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಅಂತ ಇರುತ್ತೆ. ನೀವು ಏನಾದರೂ ಅಪ್ಲಿಕೇಶನ್ ಹಾಕಬೇಕಂತ ಅಂದರೆ, ಅಪ್ಲಿಕೇಶನ್ ಹಾಕಬೇಕಾದ್ರೆ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಅಂತ ಅಲ್ಲಿ ಎಸ್ ಅಂತ ಕೊಟ್ಟಿದ್ರೆ ಅದು ನಿಮಗೆ ಮೆಸೇಜ್ ಬರುತ್ತೆ, ಇಮೇಲಿಗೆ ಮೆಸೇಜ್ ಬಂದಾಗ ನೀವು ಅದನ್ನು ಆನ್ಲೈನಲ್ಲೋ ಅಥವಾ ಆಫ್ಲೈನು ಅಂತ ನೋಡಿಕೊಂಡು ಅಟೆಂಡ್ ಮಾಡಬೇಕಾಗುತ್ತೆ. ಅದರಲ್ಲಿ ಎಕ್ಸಾಮಿನೇಷನ್ ಟ್ರೈನಿಂಗಲ್ಲಿ ಬಂದುಬಿಟ್ಟು ನಿಮಗೆ ಬೇಕಾದಂಥ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂಥ ನೋಟ್ಸ್ಗಳಾಗಿರ್ಬೋದು, ಮತ್ತು ಎಕ್ಸಾಮ್ನ ಹೇಗೆ ಅಟೆಂಡ್ ಮಾಡಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಫುಲ್ ಡೀಟೇಲ್ಸ್ನ ನಿಮಗೆ ಈ ಒಂದು ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗಲ್ಲಿ ಕೊಡ್ತಾರೆ. ಐ ಹೋಪ್ ಎಲ್ರಿಗೂ ಕೂಡ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಹಾಗೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.